ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಆರಾಮಲ್ವಾ? ಸೊ ಇಲ್ಲಿ ಲಾಸ್ಟ್ ವಿಡಿಯೋಲಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಇಂಟ್ರಡಕ್ಷನ್ ಬಗ್ಗೆ ತಿಳ್ಕೊಂಡ್ವಿ. ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಯಾವ ಟರ್ಮ್ಸ್ ಬರುತ್ತೆ, ಅದನ್ನು ಹೇಗೆ ಅರ್ಥ ಮಾಡ್ಕೊಬೇಕು, ಇದೆಲ್ಲ ನೋಡಿದ್ವಿ. ಅಂದರೆ ಈಕ್ವೇಷನ್ ಯಾವ್ದ್ಯಾವ್ದನ್ನು ಕೊಟ್ಟರೆ ಈಕ್ವೇಷನ್ ಮಾಡಬೇಕು, ಯಾವ್ದು ಕೊಟ್ಟರೆ ಕ್ಯಾಲ್ಕುಲೇಷನ್ ಮಾಡಬೇಕು, ಯಾವ್ದು ಕೊಟ್ಟರೆ ಫ್ರ್ಯಾಕ್ಷನಾಗಿ ತೊಗೊಬೇಕು, ಇದೆಲ್ಲ ನಾವು ಲಾಸ್ಟ್ ವಿಡಿಯೋಲಿ ನೋಡಿದ್ವಿ. ಸೊ ಇವತ್ತಿನ ವಿಡಿಯೋಯಿಂದ ನಾವು ಒಂದೊಂದೇ ಸಮ್ ಮಾಡ್ಕೊಂಡು ಹೋಗೋಣ. ಬೇಸಿಕ್ ಸಿಂಪಲ್ ಸಮ್ಮಿಂದ ಅಡ್ವಾನ್ಸ್ವರೆಗೂ. ಅಡ್ವಾನ್ಸ್ ಅಂತ ಏನಿರಲ್ಲ, ಅದನ್ನ ಜಸ್ಟ್ ಸ್ವಲ್ಪ ನಮಗೆ ಎಕ್ಸ್ಟೆನ್ಷನ್ಸ್ ಅದು ಇದು ಜಾಸ್ತಿ ಕೊಟ್ಟಿರ್ತಾರೆ. ಅವ್ರು ಏನೇ ಕೊಟ್ಟರು ನಮಗೆ ಲಾಸ್ಟ್ ನಾವು ವೀಡಿಯೋದಲ್ಲಿ ತಿಳ್ಕೊಂಡ್ವಲ್ಲ, ಆ 3 ಟೈಪ್ಸ್ ಎಲ್ಲ ಕೊಡಬೇಕು. ಒಂದು ನಮಗೆ ಕ್ಯಾಲ್ಕುಲೇಷನ್ ಕಂಡುಹಿಡಿಯೋ ಥರ ಕೊಡಬೇಕು, ಅಥವಾ ಫ್ರ್ಯಾಕ್ಷನ್ ಬರೋ ಥರ ಕೊಡ್ತಾರೆ, ಅಥವಾ ನಮ್ಗೆ ಇನ್ನೊಂದು ಈಕ್ವೇಷನ್ ಬರೋ ಥರ ಕೊಡ್ತಾರೆ. ಸೊ ಆ 3 ಕ್ವಶನ್ಸಲ್ಲೇ ನಮಗೆ ಅದನ್ನು ಹಂಗೆ ತಿರುಗಿಸಿ ಕೊಡ್ತಾರೆ. ಸೊ ಅದನ್ನು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ತುಂಬ ಸಿಂಪಲ್ ಕ್ವಶನಿಂದ ಸ್ಟಾರ್ಟ್ ಮಾಡೋಣ, ಒಂದೊಂದಾಗಿ ನೋಡ್ಕೊಂಡು ಹೋಗೋಣ, ಓಕೆನಾ? ಸೊ ಈಗ ಫಸ್ಟ್ ಕ್ವಶನು, ಇಫ್ ರಾಹುಲ್ ಪರ್ಚೇಸ್ಡ್, ನಾನು ಮತ್ತೆ ಹೇಳ್ತಾ ಇದ್ದೀನಿ ಯಾಕೆ ಕ್ವಶನ್ ಡಿಕ್ಟೇಟ್ ಮಾಡ್ತೀನಿ ಅಂತ. ನಾನು ಡಿಕ್ಟೇಟ್ ಮಾಡ್ಬೇಕಾದ್ರೆ ಒಂದು ನಿಮ್ಮ ಬುಕ್ಕಲ್ಲಿ ಒಂದು ಬರ್ಕೊತೀರಾ ಅಂತ ಇನ್ನೊಂದು ನಾನು ಹೇಳ್ಬೇಕಾದ್ರೆ ನಿಮ್ಮ ಮೈಂಡಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಒಂದು ಉದ್ದೇಶಕ್ಕೆ ಅಷ್ಟೇ. ಯಾಕಂದರೆ ಎಕ್ಸಾಮಲ್ಲಿ ನೀವು ಮತ್ತೆ ಈ ಕ್ವಶನ್ಸಲ್ಲಿ ಏನೂ ಬರ್ಕೊಳ್ಳಲ್ಲ. ಕ್ವಶನ್ಸ್ ಓದ್ತಾ ನಿಮ್ಮ ಮೈಂಡಲ್ಲಿ ಓಡ್ತಾ ಇರಬೇಕು ಸೊಲ್ಯೂಷನ್, ಅದಕ್ಕೋಸ್ಕರ. ಸೊ ಈ ಥರ ಒಂದು ಅಭ್ಯಾಸ ಇವಾಗಿಂದನೇ ಆದರೆ ಎಕ್ಸಾಮ್ಸಲ್ಲಿ ಈಸಿ ಆಗುತ್ತೆ ಅಂತ ಅಷ್ಟೇ. ಸೊ ಇಫ್ ರಾಹುಲ್ ಪರ್ಚೇಸ್ಡ್ an article for rupees 1500 and sold it for rupees 1950. Find his profit percentage ಅಂತ ಕೊಟ್ಟಿದ್ದಾರೆ. ಸೊ ಕೆಲವೊಂದ್ಸಲ ನಮಗೆ ಈ ಪರ್ಚೇಸ್ಡ್ ಅನ್ನೋದನ್ನ ಬಾಟ್ ಅಂತ ಕೂಡ ಕೊಡ್ತಾರೆ. ಬಾಟ್ ಅಂದರೆ ಕೊಂಡ್ಕೊಳ್ಳೋದು, ಬ್ರಾಟ್ ಅಂದರೆ ತರೋದು. ಕನ್ಫ್ಯೂಸ್ ಆಗಬೇಡಿ, ಬ್ರಾಟ್ಗೂ ಬಾಟ್ಗೂ ಕನ್ಫ್ಯೂಸ್ ಆಗಬೇಡಿ. ಸೊ ಈಗ ಸೊಲ್ಯೂಷನ್ ನೋಡಿಕೊಂಡ್ರೆ, ಇಫ್ ರಾಹುಲ್ ಪರ್ಚೇಸ್ಡ್ ಆನ್ ಆರ್ಟಿಕಲ್ ಫಾರ್ 1500 ಆ್ಯಂಡ್ ಸೋಲ್ಡ್ ಇಟ್ ಫಾರ್ 1950, 1500 ತೊಗೊಂಡಿದ್ದಾರಂತೆ, 1950ಗೆ ಸೇಲ್ ಮಾಡಿದ್ದಾರಂತೆ. ಅಂದರೆ ಏನು? ಪ್ರಾಫಿಟ್ ಪರ್ಸೆಂಟೇಜ್ ಕೇಳ್ತಿದ್ದಾರೆ. ಪ್ರಾಫಿಟ್ ಪರ್ಸೆಂಟೇಜ್ ಕಂಡುಹಿಡಿಬೇಕಂದ್ರೆ ಡಿಫ್ರೆನ್ಸು ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್. 1500 ಏನು? ಕಾಸ್ಟ್ ಪ್ರೈಸ್. ಯಾವಾಗಲೂ ಕಾಸ್ಟ್ ಪ್ರೈಸೇ ಹಾಕೊಬೇಕಂತ ಹೇಳಿದ್ದೀನಿ. ಇಂಟು 100, 2 ಕ್ಯಾನ್ಸಲ್, 15 1 15 3 30% ಆಗುತ್ತೆ. ಸೊ ನಮಗೆ ಪ್ರಾಫಿಟ್ ಪರ್ಸೆಂಟೇಜು 30%. ಅರ್ಥ ಆಗ್ತಿದೆ? ಮತ್ತೆ ಎಲ್ಲ ಬಿಡಿಸೆಲ್ಲ ಹೇಳಿದ್ರೆ ಮತ್ತೆ ಫಾರ್ಮುಲಾ ಹೇಳ್ದಂಗೆ ಆಗುತ್ತೆ. ಏನದು? ಪ್ರಾಫಿಟ್ ಪರ್ಸೆಂಟೇಜ್ ಇಸ್ ಈಕ್ವಲ್ಸ್ ಟು ಏನಿದು, ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸು ಡಿವೈಡೆಡ್ ಬೈ ನಮಗೆ ಮತ್ತೆ ಕಾಸ್ಟ್ ಪ್ರೈಸು ಇಂಟು 100 ಅಂತ. ಇವೆಲ್ಲ ಫಾರ್ಮುಲಾಸ್ ಅಲ್ಲ, ಫಾರ್ಮುಲಾಸೇ. ಆದರೆ ಇವೆಲ್ಲ ನಾವು ಬರೆಯೋದು ಏನಕ್ಕೆ? ನಮಗೆ ಡೈರೆಕ್ಟಾಗಿ ಕೊಟ್ಟಿರೋ ಕಾಮನ್ ಸೆನ್ಸ್ ಯೂಸ್ ಮಾಡ್ಕೊಂಡು ಮಾಡೋಣ ಅಂತ ತಾನೇ ಮುಂಚೆ ನಾವು ಅಂದ್ಕೊಂಡಿದ್ದು. ಮತ್ತೆ ಇವೆಲ್ಲ ಫಾರ್ಮುಲಾಸ್ ಎಲ್ಲ ಯಾಕೆ? ಡಿಫ್ರೆನ್ಸ್ ಎಷ್ಟು? 450 ಡಿವೈಡ್ ಬೈ ಕಾಸ್ಟ್ ಪ್ರೈಸ್ ಎಷ್ಟು? 1500. ಇದನ್ನು ಫಾರ್ಮುಲಾ ಥರನೇ ಬರ್ಕೊಂಡಿದ್ದು. ಆದರೆ ಈ ಫಾರ್ಮುಲಾ ನಮ್ಗೆ ನೆನಪಿರ್ಬೇಕಂತ ರೂಲ್ ಏನಿಲ್ಲ. ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ ಅಲ್ವಾ? ಓಕೆ, ನೆಕ್ಸ್ಟ್ ಕ್ವಶನು, ಎ ಮೊಬೈಲ್ ಫೋನ್ is purchased for rupees 5400 and sold it for rupees 4320. Find loss percentage. ಸೊ ಎಷ್ಟಕ್ಕೆ ತಗೊಂಡಿದ್ದಾರೆ? 5400. ಮಾರಿದ್ಗೆ ಎಷ್ಟು? 4320ಗೆ. ಇದಕ್ಕೂ ಡಿಫ್ರೆನ್ಸ್ ಎಷ್ಟಿರುತ್ತೆ? 5000ಗೂ 5400 ಮತ್ತು 4320 ತೆಗೆದ್ರೆ ನಮಗೆ ಫಸ್ಟು 5000ಅಲ್ಲಿ 4400 ಅಂತ ಅಂದ್ಕೊಳ್ಳಿ. ಅಂದರೆ 5400ಅಲ್ಲಿ 4400 ತೆಗೆದ್ರೆ ನಮಗೆ 1000 ಉಳಿಯುತ್ತೆ. ಮತ್ತು ಅದರಿಂದ ಇನ್ನೊಂದು 80 ರೂಪಾಯಿ ಕಮ್ಮಿ ಮಾಡಬೇಕು, ಅಂದರೆ 1080 ರೂಪೀಸ್. ಸೊ ನಮಗಿಲ್ಲಿ 1080 ಡಿಫ್ರೆನ್ಸ್ ಬರುತ್ತೆ. ಡಿವೈಡೆಡ್ ಬೈ 5400 ಇಂಟು 100. ಈ ಟು ಝೀರೋ ಕ್ಯಾನ್ಸಲ್, 54 1 54 2 0 ಹಂಗೆ ಹಾಕೊತೀವಿ. ಸೊ 20% ಲಾಸ್. ಮುಗೀತಲ್ವ ಆನ್ಸರು? ಇವೆಲ್ಲ ತುಂಬ ಸಿಂಪಲ್ ಸಮ್ಸೇನೆ ಗೊತ್ತು, ಬಟ್ ನಾವು ಬೇಸಿಕ್ಸಿಂದ ಸ್ಟಾರ್ಟ್ ಮಾಡಬೇಕಾಗಿರೋದ್ರಿಂದ ಒಂದೊಂದೇ ಸಮ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನು, ಫೈಂಡ್ ದ ಕಾಸ್ಟ್ ಪ್ರೈಸ್ ಆಫ್ CP ಅಂದರೆ ಕಾಸ್ಟ್ ಪ್ರೈಸ್ ಆಫ್ ಡೈನಿಂಗ್ ಟೇಬಲ್ if selling price is rupees 3600 and loss is 10%. ಇವಾಗ ನೀವು ಹೇಳಿ, ಲಾಸ್ 10% ಅಂತ ಕೊಟ್ಟಿದ್ದಾರೆ.
ಇದನ್ನು ನಾವು 3000 ಮೇಲೆ ಮಾಡಬೇಕಾ? ಮಾಡಬಾರ್ದು. ಯಾವತ್ತೇ ಇದ್ರೂ ನಾವು ಸೆಲ್ಲಿಂಗ್ ಪ್ರೈಸ್ ಮೇಲೆ ಯಾವುದೇ ಕ್ಯಾಲ್ಕುಲೇಷನ್ಸ್ ಮಾಡಲ್ಲ. ಆದರೆ ಕಾಸ್ಟ್ ಪ್ರೈಸ್ ಕೊಟ್ಟಿಲ್ವಲ್ಲ, ಅದಕ್ಕೇನು ಮಾಡೋದು ಅಂದರೆ, ನಾನು ಮುಂಚೆನೇ ಹೇಳಿದ್ದೀನಿ, ಕಾಸ್ಟ್ ಪ್ರೈಸ್ ಕೊಟ್ಟಿಲ್ಲ ಅಂತಂದರೆ ಕಾಸ್ಟ್ ಪ್ರೈಸ್ನ 100% ಅಂತ ತಗೊಳ್ಳಿ ಅಂತ. ಸೊ ಕಾಸ್ಟ್ ಪ್ರೈಸ್ 100%, ಲಾಸ್ ಎಷ್ಟು? 10%. ಇವಾಗ ನೀವು ಹೇಳಿ, ಇಲ್ಲಿ ಎಷ್ಟು ಬರುತ್ತೆ? 110 ಬರುತ್ತಾ, 90 ಬರುತ್ತಾ? 90, ಯಾಕಂದರೆ ಲಾಸ್ ಆಗಿರೋದು. ಕಾಸ್ಟ್ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಬರುತ್ತೆ ನಮಗೆ? 90%. ಈ 90% 3600 ಅಂತೆ. ಸೊ ಕಾಸ್ಟ್ ಪ್ರೈಸ್ ನಮಗೆ 100% ಇರುತ್ತೆ. ಸೊ 90% 3600 ಆದರೆ 100% ಎಷ್ಟು? ಇದು ಇಂಟು 4 ಹಾಕೊಂಡ್ರೆ ಒಂದು 0, 90 ಇಂಟು 4 360, ಒಂದು 0 ಇರುತ್ತೆ, 0 ಹಾಕೊತೀನಿ. ಅದೇ ಥರ ಇಂಟು 40 4000. ಕಾಸ್ಟ್ ಪ್ರೈಸ್ ಬಂದು 4000. ಸೊ ಇವಾಗ ನೆಕ್ಸ್ಟ್ ಕ್ವಶನ್, ಇದೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ. 3 successive discounts of 10%, 20%, 30% and 30% is equal to single discount of what percentage? ಸೊ ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ಏನು ಕೇಳ್ತಾ ಇದ್ದಾರೆ ಅಂತಂದರೆ, 3 ಸಕ್ಸೆಸಿವ್ ಡಿಸ್ಕೌಂಟ್ ಅಂದರೆ ಫಸ್ಟು 10% ಕೊಡ್ತಾರೆ, ಆಮೇಲೆ 20% ಕೊಡ್ತಾರೆ, ಆಮೇಲೆ 30% ಡಿಸ್ಕೌಂಟ್ ಕೊಡ್ತಾರೆ. ಸೊ ಇಷ್ಟೆಲ್ಲ ಡಿಸ್ಕೌಂಟ್ ಹೋದ್ಮೇಲೆ ಅವ್ರು ಆ್ಯಕ್ಚುಲಿ ಕೊಟ್ಟಿರೋ ಡಿಸ್ಕೌಂಟ್ ಎಷ್ಟು ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಇವಾಗ ನಾವೇ ಇಮ್ಯಾಜಿನ್ ಮಾಡಿ, ಈಗ ನೀವು ಒಂದು ಅಂಗಡಿ ಶಾಪ್ಗೆ ಹೋಗ್ತೀರಾ, ನಿಮ್ಮ ಫ್ರೆಂಡ್ ಶಾಪ್ಗೆ ಹೋಗ್ತೀರಾ, ನಿಮಗೆ ಗೊತ್ತಿರೋ ಫ್ರೆಂಡು ಒಂದು ಬಟ್ಟೆ ಅಂಗಡಿ ಇಟ್ಟಿರ್ತಾನೆ, ಅಲ್ಲಿಗೆ ಹೋಗ್ತೀರಾ. ಸೊ ಅಲ್ಲಿ ಹೋದ್ಮೇಲೆ ನೀವು ಅವನೊಂದು ರೇಟ್ ಹೇಳ್ತಾನೆ, ನಿಮ್ಮ ಫ್ರೆಂಡ್ ಒಂದು ರೇಟ್ ಹೇಳ್ತಾನೆ, ನಾವು ನನಗೆ ಇಷ್ಟು ಒಂದು ಸ್ವಲ್ಪ ಡಿಸ್ಕೌಂಟ್ ಕೊಡಲ್ವೇನೋ ಅಂತ ಕೇಳ್ತೀರಾ ನೀವು. ಸರಿ, ನೀನು ಕೇಳ್ತಿದ್ದೆ ಅಂದ್ಬಿಟ್ಟು 10% ಇದ್ದಿದ್ದನ್ನ ಸರಿ ಇನ್ನೊಂದು 20% ಆ್ಯಡ್ ಮಾಡ್ತೀನಿ ಅಂತ ಕೇಳ್ತಾರೆ. ಇಷ್ಟೇನಾ ಫ್ರೆಂಡ್ಶಿಪ್ಪು ಕೊಡಲ್ವ ಅಂತ ಕೇಳ್ತೀವಿ. ಸರಿ ಆಯಿತು ಗುರು, ಅದು ಇದ್ರ ಮೇಲೆ ಇನ್ನೊಂದು 30% ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಇವಾಗ ಓವರಾಲ್ ನಮಗೆ 10, 20, 30 ಅಂತಂದರೆ ಓವರಾಲ್ ನಮಗೆ 60% ಡಿಸ್ಕೌಂಟ್ ಕೊಟ್ಟಂಗ, ಇಲ್ಲ ಅದಕ್ಕೂ ಜಾಸ್ತಿ ಕೊಟ್ಟಂಗ, ಇಲ್ಲ ಅದಕ್ಕೂ ಕಮ್ಮಿ ಕೊಟ್ಟಂಗ? ಖಂಡಿತ ನಮಗೆ 60% ಡಿಸ್ಕೌಂಟ್ ಅಂತೂ ಕೊಟ್ಟಿರೋಲ್ಲ. ಯಾಕಂದರೆ ಡಿಸ್ಕೌಂಟ್ ಕೊಟ್ಟಿರೋದ್ರ ಮೇಲೆ ಮತ್ತೆ ನಮಗೆ 20% ಆಗಿರುತ್ತೆ, ಅದ್ರದ್ದು ಡಿಸ್ಕೌಂಟ್ ಕೊಟ್ಟಿರೋದ್ರ ಮೇಲೆ ನಮಗೆ 30% ಆಗುತ್ತೆ. ಬೇಸ್ ಪ್ರೈಸ್ ಮೇಲೆ ಅಲ್ಲ. ನಮ್ಗೆ ಯಾವಾಗಲೂ ಡಿಸ್ಕೌಂಟ್ ಬಂದಾಗೂ ನಮಗೆ ಮಾರ್ಕೆಟ್ ಪ್ರೈಸ್ ಅಂತ ಇರುತ್ತೆ. ನಾನು ಲಾಸ್ಟ್ ವಿಡಿಯೋಲಿ ಹೇಳಿದ್ದೆ, ಮಾರ್ಕೆಟ್ ಪ್ರೈಸ್ ಅಂದರೆ ನಾವು ತೋರಿಸೋ ಪ್ರೈಸ್. ಕಸ್ಟಮರ್, ನಿಮ್ಮ ಫ್ರೆಂಡ್ ಅಂಗಡಿ ಅಂತ ಅಂದರೆ ನಿಮ್ಮ ಫ್ರೆಂಡು ತೋರಿಸೋ ಪ್ರೈಸ್. ನಿಮ್ಮ ಫ್ರೆಂಡು ನಿಮಗೆ ಇಷ್ಟು ಪ್ರೈಸ್ ಇದು ರೇಟು ಅಂತ ಹೇಳ್ತಾರಲ್ಲ, ಅದನ್ನು ನಾವು ಮಾರ್ಕೆಟ್ ಪ್ರೈಸ್ ಅಂತ ಹೇಳ್ತೀವಿ. ನಿಮ್ಮ ಫ್ರೆಂಡಿಗೆ ಅವ್ನು ಎಷ್ಟಕ್ಕೆ ಪರ್ಚೇಸ್ ಮಾಡಿರ್ತಾನೆ ನಿಮಗೆ ಗೊತ್ತಿರಲ್ಲ. ಸೊ ಮಾರ್ಕೆಟ್ ಪ್ರೈಸ್ನ ನಾವು ಏನು ಕೊಟ್ಟಿಲ್ಲ ಅಂತ ಅಂದರೆ ಏನು ತೊಗೊಬೇಕು? 100%. ಈಗ ಫಸ್ಟ್ ಏನಾಗುತ್ತೆ, 10% ಡಿಸ್ಕೌಂಟ್ ಅಂತೆ. 10% ಆಫ್ 100 ಎಷ್ಟು? 10 ಬರುತ್ತೆ. ಉಳಿದಿದ್ದು ಎಷ್ಟು ಉಳಿದಿರುತ್ತೆ? 90. ಇದೇನು ಡಿಸ್ಕೌಂಟ್ ಇದು ಸೆಕೆಂಡು ಸಕ್ಸೆಸಿವ್ ಡಿಸ್ಕೌಂಟು. ಸಕ್ಸೆಸಿವ್ ಡಿಸ್ಕೌಂಟ್ ಅಂದರೆ ಒಂದು ಆದಮೇಲೆ ಒಂದು ಅಂತ. ಸೊ 90% ಮತ್ತೆ 20% ಆಫ್ 90. 20% ಆಫ್ 100 ಅಲ್ಲ, 20% ಆಫ್ 90. 20% ಆಫ್ 100 ಎಷ್ಟು? ಸಾರಿ, 20% ಆಫ್ 90 ಎಷ್ಟು? 100 ಅಲ್ಲ ಅಂತ ನಾನೇ 100 ಬರೆದೆ, ಸಾರಿ. ಇದು 90. 20% ಆಫ್ 90, ನಮ್ಗೆ ಉಳಿದಿರೋದು 90. ಸೊ 20% ಆಫ್ 90 ಎಷ್ಟು? 10% ಆಫ್ 90 ಎಷ್ಟು? 9. 20% ಅಂದರೆ 18. ಉಳಿದಿದ್ದು ಎಷ್ಟು? 72. ಈಗ ಮತ್ತೆ 30% ಆಫ್ 72 ಎಷ್ಟು? 10% ಅಂದರೆ 7.2. 7.2 ಅಂದರೆ 21.6 ಬರುತ್ತೆ. 21.6. ಉಳಿದಿದ್ದೆಷ್ಟು? 50.4. ಇದು ನಮಗೆ ಆನ್ಸರ್ ಆಗಿರೋದು. ಯಾಕಂತಂದರೆ ನಾವು ಇದಕ್ಕೂ ಡಿಫ್ರೆನ್ಸ್ ತೊಗೊಬೇಕು. 100 - 54 ಎಷ್ಟು ಅಂತಂದರೆ 49.6%. ಇದು ನಮ್ಮ ಆನ್ಸರು. 50.4% ಅಲ್ಲ. ಇದಕ್ಕೂ ಮಧ್ಯದಲ್ಲಿರುವ ಡಿಫ್ರೆನ್ಸ್ ನಮ್ಮ ಆನ್ಸರ್ ಆಗಿರುತ್ತೆ. ನಿಮ್ಗೆ ಈ ಥರ ಮಾಡಿಲ್ಲ ಅಂತಂದರೆ ಇದನ್ನು ಇನ್ನೊಂದು ಥರನೂ ಮಾಡ್ಬೋದು. ಈಗ ಇಲ್ಲಿ ಎಷ್ಟು ಬಂತು? ಫಸ್ಟು 10 ಬಂತು, ಅದಾದಮೇಲೆ ನೆಕ್ಸ್ಟು 18 ಬಂತು, ಅದಾದಮೇಲೆ ನೆಕ್ಸ್ಟು 21.6 ಬಂತು. ಇದು ಟೋಟಲ್ ಮಾಡಿದ್ರೆ ನಮಗೆ 49.6 ಬರುತ್ತೆ. ಈ ಥರನೂ ಮಾಡ್ಬೋದು. ಮತ್ತು ನಿಮಗೆ ಪರ್ಸೆಂಟೇಜ್ ಅಷ್ಟೇ ಒಂದು ಹೇಳಿದ್ದೆ ನಾನು, ಸೀಕ್ವೆನ್ಸ್ ಈಸ್ ನಾಟ್ ಇಂಪಾರ್ಟೆಂಟ್ ಅಂತ. ಸೊ ಇದರಲ್ಲಿ ನಮಗೆ 10, 20, 30 ಬದಲು ನೀವು 30, 20, 10 ಮಾಡ್ಬೋದು. ಅವಾಗ ಇನ್ನೂ ಈಸಿ ಆಗುತ್ತೆ ನಿಮಗೆ. ಬೇಕಂದರೆ 100 ಇರುತ್ತೆ, ಫಸ್ಟ್ 100ಅಲ್ಲಿ 30 ಹೋದರೆ 70 ಉಳಿಯುತ್ತೆ. 70ಲ್ಲಿ 20% ಹೋದರೆ ನಿಮಗೆ 14 ಆಗುತ್ತೆ. ಉಳಿಯೋದೆಷ್ಟು ನಮಗೆ? 56 ಉಳಿಯುತ್ತೆ. ಅದರಲ್ಲಿ 10% ಹೋದರೆ 5.6 ಆಗುತ್ತೆ. ನಮಗೆ ಆನ್ಸರು 49.6 ಬರುತ್ತೆ.
50.4 ಬರುತ್ತೆ. ಇದಕ್ಕೂ ಡಿಫ್ರೆನ್ಸ್ ನಮಗೆ 49.6 ಬರುತ್ತೆ. ಸೊ ಈ ಥರನೂ ಮಾಡ್ಬೋದು. ಸೊ ನೆನಪಿದೆಯಲ್ಲ, ಪರ್ಸೆಂಟೇಜಸಲ್ಲಿ ನಮಗೆ ಸೀಕ್ವೆನ್ಸ್ ಅನ್ನೋದು ಇಂಪಾರ್ಟೆಂಟ್ ಇರಲ್ಲ. ಸೊ ಯಾವಾಗಲಾದರೂ 3 ಸಕ್ಸಸ್ಸಿವ್ ಅಥವಾ 2 ಸಕ್ಸಸ್ಸಿವ್ 3 ಅಥವಾ 4 ಸಕ್ಸಸ್ಸಿವ್ ಡಿಸ್ಕೌಂಟ್ಸ್ ಅಂತ ಕೊಟ್ಟಾಗ ಮಾರ್ಕೆಟ್ ಪ್ರೈಸ್ನ 100 ಅಂತ ತೊಗೊತೀವಿ. ಅದಾದಮೇಲೆ ದೊಡ್ಡ ಪರ್ಸೆಂಟೇಜ್ ಯಾವುದೋ ಅಲ್ಲಿಂದ ಚಿಕ್ಕದಕ್ಕೆ ಮೈನಸ್ ಮಾಡ್ಕೊತ ಬರ್ತೀವಿ. ಲಾಸ್ಟಲ್ಲಿ ಉಳಿದಿದ್ದು ನಮ್ಮ ಆನ್ಸರ್ ಆಗಿರಲ್ಲ. ಫಸ್ಟ್ಗೂ ಮತ್ತು ಲಾಸ್ಟ್ಗೂ ಉಳಿದಿದ್ದು ಮಧ್ಯದಲ್ಲಿ ಇರೋದು ಡಿಫ್ರೆನ್ಸು ನಮ್ಮ ಆನ್ಸರ್ ಆಗಿರುತ್ತೆ. ಓಕೆನಾ? ಇವಾಗ ನೀವು ಹೇಳಿ, ಒಂದು ಸಕ್ಸಸ್ಸಿವ್ ಡಿಸ್ಕೌಂಟ್ಸ್ ಆಫ್ 20%, 10% ಆ್ಯಂಡ್ 60% ಅಂತ ಕೊಟ್ಟರೆ ಏನು ಮಾಡ್ತೀರಾ? ಫಸ್ಟು 60% ತಗೊಳ್ಳಿ. 60% ಆಫ್ 100 ಏನಾಗುತ್ತೆ? 60. ಉಳಿದಿದ್ದೆಷ್ಟು? 40. ನೆಕ್ಸ್ಟು 20% ಆಫ್ 40 ಎಷ್ಟು? 8. 20% ಆಫ್ 40 ಎಷ್ಟು? 8 ಬರುತ್ತೆ. ಉಳಿದಿದ್ದೆಷ್ಟು? 32. ನೆಕ್ಸ್ಟು 10% ಆಫ್ 32 ಎಷ್ಟು? 3.2. ಫಸ್ಟು 32ಅಲ್ಲಿ 3 ತೆಗೆದ್ರೆ 20ನೇ, ಅದ್ರಲ್ಲಿ ಮತ್ತೆ 2 ತೆಗೆದ್ರೆ 28.8%. ಈ 28.8% ಅನ್ನೋದು ನಿಮ್ಮ ಆನ್ಸರ್ ಆಗಿರಲ್ಲ. ಇದಕ್ಕೂ ಡಿಫ್ರೆನ್ಸ್ ತಗೋಬೇಕು. ಅದು 71.2% ಆಗಿರುತ್ತೆ. ಅಥವಾ ಇದನ್ನು ಆ್ಯಡ್ ಮಾಡ್ಬೋದು, 60, 80 + 3.2ನ ಆ್ಯಡ್ ಮಾಡ್ಬೋದು. ಅದೇ ನೀವು ಫಸ್ಟೇ 10% ಅಥವಾ ಕೊಟ್ಟಿರೋ ಥರ ತೊಗೊಂಬಿಟ್ರೆ ನಿಮಗೆ ಲಾಸ್ಟಿಗೆ ಬರ್ತಾ ಕಷ್ಟ ಆಗುತ್ತೆ ಕ್ಯಾಲ್ಕುಲೇಷನ್. ಯಾಕಂತಂದರೆ ಇವಾಗ ನಿಮ್ಗೆ ಕೊಟ್ಟಿರೋ ಥರನೇ ಮಾಡಿದ್ರೆ ಫಸ್ಟು 20% ಆಫ್ 100 ಎಷ್ಟು? 20. 80 ಮಿಕ್ಕಿರುತ್ತೆ. ಇದು ಓಕೆ ಅನಿಸುತ್ತೆ, ಅಷ್ಟೊಂದೇನು ಕಷ್ಟ ಇರಲ್ಲ. ಆಮೇಲೆ 10% ಆಫ್ 8 ಎಷ್ಟು ಉಳಿಯುತ್ತೆ? 72. ಆದರೆ ಇವಾಗ 60% ಆಫ್ 72. 60% ಆಫ್ 72 ಇಲ್ಲಿ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. 10% 7.2 7.2 7.2 7.2 21.6 21.6 21.6 ಅಂತಂದ್ರೆ 21 42 1.6 43.2. ಸೊ 43.2 ಬರುತ್ತೆ. ಇಲ್ಲಿ ಮತ್ತೆ ನಮಗೆ 28.8% ಬರುತ್ತೆ. ಆನ್ಸರ್ ಏನೋ ಸೇಮ್ ಬರುತ್ತೆ, ಆದರೆ ಈ ಪ್ರೋಸೆಸ್ ಅನ್ನೋದು ಇಲ್ಲಿ ನಮಗೆ ಕ್ಯಾಲ್ಕುಲೇಷನ್ಸ್ ಅನ್ನೋದು ಕಷ್ಟ ಆಗುತ್ತೆ. ಅದಕ್ಕೆ ನಮಗೆ ಫಸ್ಟು ದೊಡ್ಡ ನಂಬರ್ ಯಾವಿರುತ್ತೋ ಅದನ್ನು ತೆಗೆದುಬಿಟ್ರೆ ಈಸಿ ಆಗುತ್ತೆ ಕ್ಯಾಲ್ಕುಲೇಷನ್ಸ್. ಓಕೆನಾ? ಅದೇ ನಿಮಗೆ 2 ಸಕ್ಸಸ್ಸಿವ್ ಡಿಸ್ಕೌಂಟ್ಸ್ ಅಂದ್ಬಿಟ್ಟು ಸೇಮ್ ಪರ್ಸೆಂಟೇಜ್ ಕೊಟ್ಟರೆ, ನಾವು ಇದನ್ನು ಪರ್ಸೆಂಟೇಜಸಲ್ಲಿ ಕೂಡ ಮಾಡಿದ್ದೀವಿ. ಇವಾಗ 2 ಸಕ್ಸಸ್ಸಿವ್ ಡಿಸ್ಕೌಂಟ್ ಅಂದರೆ ಕಮ್ಮಿ ಆಗೋದು, ಅಂದರೆ ನಾವು ಅದನ್ನು ಒಂದು ಪ್ರೈಸ್ನ ಕಮ್ಮಿ ಮಾಡ್ತಾ ಇರೋದಲ್ವಾ. ಸೊ 20% ಅಂದರೆ 20% ಪರ್ಸೆಂಟೇಜಸಲ್ಲಿ ಡಿಕ್ರೀಸ್ ಮಾಡಿದ್ವಿ. ನೆನಪಿದೆಯಾ? ಒಂದು 2 ನಂಬರ್ಸ್ ಡಿಕ್ರೀಸ್ ಆದರೆ ಇಷ್ಟು ಪರ್ಸೆಂಟಿಗೆ ಏನಾಗುತ್ತೆ ಅಂತ. ಸೊ ಇದನ್ನು ಮತ್ತೆ ನೀವು 20% ಕೊಟ್ಟಿದ್ದಾಗ, ಸೇಮ್ ನಂಬರ್ ಕೊಟ್ಟಿದ್ದಾಗ, ಇದು ಮತ್ತೆ ನೀವು 100% ಅಂತ ಹಾಕ್ಕೊಂಡು 20% ಆಫ್ 100 20 ಬರುತ್ತೆ. 80 ಮತ್ತು 20% ಆಫ್ 80 ಇಲ್ಲಿ ಮತ್ತೆ 16 ಬರುತ್ತೆ. ಇದು ಆನ್ಸರ್ ನಮಗೆ 64. ಇದಕ್ಕೂ ಮತ್ತೆ ಡಿಫ್ರೆನ್ಸ್ 36%. ಈ ಥರ ಎಲ್ಲ ಏನು ಮಾಡೋಕ್ಕೆ ಹೋಗಬೇಡಿ. ನಮ್ಗೆ ಆಲ್ರೆಡಿ ಗೊತ್ತು 2 ಸಕ್ಸಸ್ಸಿವ್ ಡಿಸ್ಕೌಂಟ್ ಅಂದರೆ 2 ನಂಬರ್ಸ್ ಡಿಕ್ರೀಸ್ ಆದಾಗ ನಾವೇನು ಮಾಡಿದ್ವಿ? 20 + 20 - 2.0 ಸ್ಕ್ವೇರ್ ಏನಾಗುತ್ತೆ? ಇದು 40 - 4 ಆಗುತ್ತೆ. ಇದು ಎಷ್ಟಾಗುತ್ತೆ ನಮಗೆ? 36%. ಅದೇ ನಮಗೆ 13 ಸ್ಕ್ವೇರ್ 2 ಸಕ್ಸಸ್ಸಿವ್ ಡಿಸ್ಕೌಂಟ್ಸ್ ಆಫ್ 13% ಆ್ಯಂಡ್ 13% ಅಂತ ಕೊಟ್ಟರೆ 13 + 13 - 1.3 ಸ್ಕ್ವೇರ್. 13 + 13 ಎಷ್ಟಾಗುತ್ತೆ? 26 - 1.3 ಅಂದರೆ 13 ಸ್ಕ್ವೇರ್ ಎಷ್ಟು? 169 1.69. 26 - 25 - 6.9 ಅಂತಂದರೆ 24.31%. ಅದೇ ನಮಗೆ 2 ಸಕ್ಸಸ್ಸಿವ್ ಡಿಸ್ಕೌಂಟ್ಸ್ ಆಫ್ 5% ಆ್ಯಂಡ್ 5% ಕೊಟ್ಟರೆ 5 + 5 - 0.5 ಸ್ಕ್ವೇರ್. 5 + 5 - 0.25. 5 + 10 ಆಗುತ್ತೆ. 10 - 0.5 9.75%. ಇದೆಲ್ಲ ನಾವು ಪರ್ಸೆಂಟೇಜಸಲ್ಲಿ ಕೂಡ ಕಂಡುಹಿಡ್ತೀವಿ. ಅದೇ 3 ಸಕ್ಸಸ್ಸಿವ್ ಡಿಸ್ಕೌಂಟ್ಸ್ ಆಫ್ 20 ಆ್ಯಂಡ್ 20 ಆ ಥರ ಕೊಡ್ಬೋದು. ಸೊ ಅದನ್ನು ನಾವು ಮತ್ತೆ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ 3 ಇಯರ್ಸ್ ಒಂದು ಬರುತ್ತೆ ಕಾನ್ಸೆಪ್ಟ್, ಅಲ್ಲಿ ತಿಳ್ಕೋಣ. ಯಾಕೆಂದರೆ ತುಂಬ ದೊಡ್ಡ ಟಾಪಿಕ್, ಅದನ್ನು ಫುಲ್ಲು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ. ಸೊ ಈ ಒಂದು ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ 2 ಸಕ್ಸಸ್ಸಿವ್ ಡಿಸ್ಕೌಂಟ್ಸ್ ಕೊಟ್ಟರೆ ಹೆಂಗೆ ಅಂತ ತಿಳ್ಕೊಂಡ್ರಿ. ಇದನ್ನು ಪರ್ಸೆಂಟೇಜಸಲ್ಲಿ ಕೂಡ ತಿಳ್ಕೊಂಡಿದ್ವಿ. 3 ಕೊಟ್ಟಾಗ ನಾವು, ಅಂದರೆ ಸೇಮ್ ನಂಬರ್ 3 ಕೊಟ್ಟಾಗ ನಾವು ನೆಕ್ಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ತಿಳ್ಕೊಂಡು. ಓಕೆನಾ? ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಇನ್ನೊಂದು ಕ್ವಶನು, ಅಮೃತೇಶ್ ಮಾರ್ಕ್ಡ್ ಆನ್ ಆರ್ಟಿಕಲ್ ಫಾರ್ ₹400. He sold it after giving a discount of 10%.
ಇಫ್ ಕಾಸ್ಟ್ ಪ್ರೈಸ್ ಈಸ್ ₹300, ಫೈಂಡ್ ಪ್ರಾಫಿಟ್ ಪರ್ಸೆಂಟೇಜ್. ಸೊ ಇದನ್ನು ನೋಡಿದ್ರೆ ಆನ್ಸರ್ ಹೇಳ್ಬಿಡೋದು. ಅಮೃತೇಶ್ ಮಾರ್ಕೆಟ್ ಆನ್ ಆರ್ಟಿಕಲ್ ಫಾರ್ 400. ಅಂದರೆ ಅಮೃತೇಶ್ ಅಂತಂದರೆ ನಿಮ್ದೊಂದು ಅಂಗಡಿ ಇದೆ, ಮತ್ತು ನಿಮ್ಮ ಫ್ರೆಂಡ್ ಅಂತಲೇ ಅನ್ಕೊಳ್ಳಿ. ನಿಮ್ಮ ಫ್ರೆಂಡೊಂದು ಅಂಗಡಿ ಇದೆ, ಅವನು ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದಾನೆ. ಆ ಬಟ್ಟೆ ಮೇಲೆ ಅಮೌಂಟು 400 ಅಂತ ಹಾಕಿದ್ದಾನೆ. ನಿಮಗೆ ₹10 ಡಿಸ್ಕೌಂಟ್ ಕೊಟ್ಟಿದ್ದಾನೆ. ಸೊ 10% ಡಿಸ್ಕೌಂಟ್ ಅಂದರೆ ಎಷ್ಟು? 400 10% ಅಂದರೆ ಎಷ್ಟು? 40. 400 40 ತೆಗೆದ್ರೆ 360. ಇಫ್ ಕಾಸ್ಟ್ ಪ್ರೈಸ್ ಇಸ್ 300, ಕಾಸ್ಟ್ ಪ್ರೈಸ್ 300 ಅಂತ ಅಂದರೆ 360ಗೆ ಮಾರಿದ್ರೆ 60% ಪ್ರಾಫಿಟ್ಟು. 300 10%, 300 10% 30 ಆದರೆ 20% 60. ಫೈನ್ ಪ್ರಾಫಿಟ್ ಪರ್ಸೆಂಟೇಜ್ ಅಂತಂದರೆ 20%. ಮುಗೀತು ಆನ್ಸರ್. ಅರ್ಥ ಆಗ್ತಿಲ್ವಾ? ಸೊ ಈಗ ಮಾರ್ಕೆಟ್ ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ? 400 ಅಂತ ಮಾರ್ಕೆಟ್ ಪ್ರೈಸ್. ಡಿಸ್ಕೌಂಟ್ ಎಷ್ಟು ಕೊಡ್ತಾ ಇದ್ದಾರೆ? 10%. 10% ಆಫ್ 40 ಎಷ್ಟು? 400 ಎಷ್ಟು? 40 ಬರುತ್ತೆ. 10% 40 ಬರುತ್ತೆ. ಮೈನಸ್ ಮಾಡಿದ್ರೆ ನಮಗೆ 360ಗೆ ಸೆಲ್ ಮಾಡ್ತಾ ಇದ್ದಾರೆ. ಸೊ 360 ಬಂದು ಏನಾಗಿರುತ್ತೆ ನಮಗೆ? ಸೆಲ್ಲಿಂಗ್ ಪ್ರೈಸ್. ಕಾಸ್ಟ್ ಪ್ರೈಸ್ ಎಷ್ಟು? 300. ಕಾಸ್ಟ್ ಪ್ರೈಸು 300 ಆಗಿದೆ. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ 360 ಆದರೆ ಪ್ರಾಫಿಟ್ ಎಷ್ಟು? ₹60 ಪ್ರಾಫಿಟ್. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಏನಾಗುತ್ತೆ? 60/360 × 100. 60/300 × 100. ನಾವು ಕಾಸ್ಟ್ ಪ್ರೈಸ್ನ ತೊಗೊಬೇಕು, ಸೆಲ್ಲಿಂಗ್ ಪ್ರೈಸ್ ತೊಗೊಬಾರ್ದು. ಸೊ 2020 ಕ್ಯಾನ್ಸಲ್, 3 1s 3 20s 20% ಪ್ರಾಫಿಟ್. ಇದನ್ನು ನಾವು ಇನ್ನೂ ತುಂಬ ಸ್ಟೆಪ್ಸಲ್ಲಿ ಹಾಕೊಂಡು ಮಾಡ್ಬೋದು. ಈಗ ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ಸ್ ಟು ಮಾರ್ಕೆಟ್ ಪ್ರೈಸ್ ಮೈನಸ್ ಡಿಸ್ಕೌಂಟ್. ಮಾರ್ಕೆಟ್ ಪ್ರೈಸ್ ಎಷ್ಟು? 400 ಮೈನಸ್ ಡಿಸ್ಕೌಂಟ್ 10%. 10% ಆಫ್ 400 40. ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ಸ್ ಟು 360. ಕಾಸ್ಟ್ ಪ್ರೈಸು ನಮಗೆ 300 ಕೊಟ್ಟಿದ್ದಾರೆ. ಪ್ರಾಫಿಟ್ ಕಂಡುಹಿಡಿಬೇಕಂದ್ರೆ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ನಮಗೆ ಕಾಸ್ಟ್ ಪ್ರೈಸ್ ಹಾಕೊಬೇಕು. ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತ ಅಂದರೆ ನಮಗೆ 360. ಕಾಸ್ಟ್ ಪ್ರೈಸು 300 ಡಿವೈಡ್ ಬೈ ಕಾಸ್ಟ್ ಪ್ರೈಸ್ ಅಂತಂದರೆ ಮತ್ತೆ ನಮಗೆ 300 ಬರುತ್ತೆ. × 100 ಅಂತ ಹಾಕೊಬೇಕು. ಸೊ ಇದನ್ನು ಇಲ್ಲಿ ಇದು ನಮಗೆ 60 / 300 × 100 ಬರುತ್ತೆ. ಸೊ 300 0 ಕ್ಯಾನ್ಸಲ್ ಆದರೆ 3 1s 3 20s 20 ಬಂದು ನಮಗೆ ಪ್ರಾಫಿಟ್ ಪರ್ಸೆಂಟೇಜ್. ಈ ಥರ ಎಲ್ಲ ಮಾಡಿದ್ರೆ ನಮಗೆ 10th ಕ್ಲಾಸಲ್ಲಿ 5 ಮಾರ್ಕ್ಸ್ ಬರ್ತಿತ್ತು ಅಲ್ವಾ? ಇದು 10th ಕ್ಲಾಸ್ ಎಕ್ಸಾಮ್ ಅಲ್ಲ, ಇದು SSC CGL ಎಕ್ಸಾಮ್. ಇದೆಲ್ಲ ನಮಗೆ ಬಾಯಿ ಲೆಕ್ಕದೆಲ್ಲ ಬಂದ್ಬಿಡ್ಬೇಕು. ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನು ಜೀವನ ಪೂರ್ತಿ ಹಿಂಗೆ ಮಾಡ್ಕೊಂಡು ಕೂತ್ಕೊತೀವಿ. ಈ ಥರ ಪ್ರಾಕ್ಟೀಸ್ ಮಾಡೋದು ಸ್ಟಾಪ್ ಮಾಡಿಬಿಡಿ. ಇದೂ ನಿಮಗೆ ನಿಮಗೆ ಅರ್ಥ ಆಗಬೇಕಂತ ಬರೆದಿದ್ದು ಅಷ್ಟೇ. ಇವೆಲ್ಲ ಮೈಂಡ್ ಕ್ಯಾಲ್ಕುಲೇಷನ್ಸು, ಟಕ್ ಅಂತ ಮೈಂಡಲ್ಲೇ ಮಾಡ್ತಾ ಇರಬೇಕು. ಈ ಥರ ಪ್ರಾಕ್ಟೀಸ್ ಈ ಥರ ಮಾತ್ರ ಇವತ್ತಿಂದ ನಿಲ್ಲಿಸ್ಬಿಡಿ. ಯಾರು ಈ ಥರ ಪ್ರಾಕ್ಟೀಸ್ ಮಾಡ್ತಿದ್ರೆ ದಯವಿಟ್ಟು ಈ ಥರ ಮಾಡಿದ್ರೆ ನಿಮಗೆ ಟೈಮ್ ವೇಸ್ಟು. ಕಲ್ತ್ಕೊಂಡ್ರೆ ನಿಮಗೆ ಈ ಥರ ನಾನಂತೂ ಹೇಳ್ಕೊಂಡ್ಕೊಡಲ್ಲ. ಈ ಥರ ನೀವು ಕಲ್ತ್ಕೊಂಡ್ರೆ ಅಲ್ಲಿ ಹೆಂಗಿದ್ರು ನೀವು SSC CGL ಬರಿಬೇಕಾದ್ರೆ 25 ಕ್ವಶನ್ಸಲ್ಲಿ ಬರೀ 5 ಕ್ವಶನ್ಸ್ ಅಟೆಂಡ್ ಮಾಡ್ತೀರ ಅಷ್ಟೇ. ದಯವಿಟ್ಟು ಈ ಥರ ಮಾಡೋರು ಬಿಟ್ಬಿಡಿ. ನನಗೆ ಈ ಥರನೇ ಬರುತ್ತೆ ಅಂದರೆ ನನ್ನ ವೀಡಿಯೋಸ್ ನೋಡೋದೇ ಬಿಟ್ಬಿಡಿ. ನನ್ನ ವೀಡಿಯೋಸ್ ದಯವಿಟ್ಟು ನೋಡೋಕೆ ಹೋಗ್ಬಿಡಿ. ನಂಗೆ ಈ ಥರ ಹೇಳ್ಕೊಂಡು ಕೊಡೋಕ್ಕೆ ಬರೋಲ್ಲ. ಇದು ನಿಮ್ಗೆ ಅರ್ಥ ಆಗಬೇಕಂತ ಇಷ್ಟೊಂದೆಲ್ಲ ಬರೀತಾರದು. ಇವೆಲ್ಲ ಇಲ್ಲಾಂದರೆ ಡೈರೆಕ್ಟಾಗಿ ಇನ್ನು 400 ಕೊಟ್ಟಿದ್ದಾನಂತೆ, ಈ ಸೋಲ್ಡ್ ಇಟ್ ಆಫ್ಟರ್ ಗಿವಿಂಗ್ 10% ಡಿಸ್ಕೌಂಟ್ ಅಂದರೆ 360 ಅಂತ ಸುಮ್ಮನೆ ನೆನಪಿಗೆ ಬರ್ಕೊತಿದ್ದೆ. ಕಾಸ್ಟ್ ಪ್ರೈಸ್ 300 360 60 / 300 × 100 3000 ಕ್ಯಾನ್ಸಲ್ 320 20% ಅಂತ ಟಿಕ್ ಆಗ್ತಿದೆ. ಮುಗೀತು ಆನ್ಸರ್. ಇಷ್ಟೇ ಮ್ಯಾಕ್ಸಿಮಮ್ ಬರ್ಕೊಂಡಿದ್ರೆ ಇವೆರಡೇ ಬರ್ಕೊತಿದ್ದೆ ನಮ್ಮ ಶೀಟಲ್ಲಿ, ನಾನು ವರ್ಕಿಂಗ್ ಶೀಟಲ್ಲಿ ಅಷ್ಟೇ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನು, ದ್ರಾವಿಡ್ ಪರ್ಚೇಸ್ಡ್ 2 cars each at 4,50,000. Then he sold one at 20% profit and another at 20% loss. Find his overall ಪ್ರಾಫಿಟ್ ಆರ್ ಲಾಸ್ ಪರ್ಸೆಂಟೇಜ್ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಸೊ ದ್ರಾವಿಡ್ ಅನ್ನೋರು 2 ಕಾರ್ ಪರ್ಚೇಸ್ ಮಾಡ್ತಾರಂತೆ. 2 ಕಾರ್ ಸೇಮ್ ವ್ಯಾಲ್ಯೂ ಅಂತಂತೆ. ಒಂದು ಕಾರು 20% ಪ್ರಾಫಿಟ್ ಅಂತ, ಇನ್ನೊಂದು ಕಾರು 20% ಲಾಸ್ ಅಂತೆ. ಒಂದ್ಸಲ ಮಾಡಿ ನೋಡಿದ್ರೆ, ಹಿಂಗೆ ಮಾಡಬಾರ್ದು, ಮಾಡಿ ನೋಡಿದ್ರೆ ಕಾಸ್ಟ್ ಪ್ರೈಸು 1 ಅಂದರೆ ಫಸ್ಟ್ನೇ ಕಾರ್ದು ಎಷ್ಟು? 4,50,000. ಅದಕ್ಕೆ 1 at 20% ಪ್ರಾಫಿಟ್ ಅಂತೆ. ಪ್ರಾಫಿಟ್ಟು ಎಷ್ಟು? 20% ಆಫ್ 4,50,000 ಎಷ್ಟು ಬರುತ್ತೆ? 90,000 ಬರುತ್ತೆ. ಸೊ ಸೆಲ್ಲಿಂಗ್ ಪ್ರೈಸ್ ಕಾರ್ 1 5,40,000. ಈಗ ಇನ್ನೊಂದು ಕಾರ್ 2 ಕಾಸ್ಟ್ ಪ್ರೈಸ್
ಕಾರ್ 2 4,50,000 ಲಾಸ್ ಅಟ್ 20% ಲಾಸ್, ಮತ್ತು 20% ಆಫ್ 4,50,000 ಇದೆಷ್ಟು ಬರುತ್ತೆ, ಮತ್ತು 90,000 ಬರುತ್ತೆ. ಸೊ ಟೋಟಲ್ 3,60,000 ಸೆಲ್ಲಿಂಗ್ ಪ್ರೈಸ್ ಆಫ್ ಕಾರ್ 2. ಇವಾಗ ನಮಗೇನು ಕೇಳ್ತಿದ್ದಾರೆ, ಫೈಂಡ್ ದಿಸ್ ಓವರ್ ಆಲ್ ಪ್ರಾಫಿಟ್ ಆರ್ ಲಾಸ್ ಅಂತ ಕೇಳ್ತಿದ್ದಾರೆ. ಕಾಸ್ಟ್ ಪ್ರೈಸ್ ನೋಡಿಕೊಂಡ್ರೆ 2 ಕಾರ್ಸ್ದು ಈಚ್ 4 lakh ಅಂತಂದರೆ ಕಾಸ್ಟ್ ಪ್ರೈಸ್ 1, ಕಾಸ್ಟ್ ಪ್ರೈಸ್ 2 4,50,000 4,50,000 ಓವರ್ ಆಲ್ 9 lakhs. ಸೆಲ್ಲಿಂಗ್ ನೋಡಿಕೊಂಡ್ರೆ ಸೆಲ್ಲಿಂಗ್ ಪ್ರೈಸ್ 1, ಸೆಲ್ಲಿಂಗ್ ಪ್ರೈಸ್ 2 5,40,000 3,60,000. ಸೊ ಇದು ಕೂಡ 9 lakhs. ಸೊ 9 lakhs minus 9 lakhs 0%. ಸೊ ಪ್ರಾಫಿಟ್ ಆರ್ ಲಾಸ್ ಇಸ್ ಈಕ್ವಲ್ಸ್ ಟು ನೋ ಪ್ರಾಫಿಟ್ ಅಥವಾ ನೋ ಲಾಸ್. ಇಷ್ಟೆಲ್ಲ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಜೀವನ ಅಲ್ಲೇ ಹೋಗ್ಬಿಡುತ್ತೆ ಅಲ್ವಾ. ಸೊ ಯಾವಾಗಾದರೂ ನನಗೆ ಈ ಥರ ಕ್ವಶನ್ ಕೊಟ್ಟು ಈಚ್ ಅಟ್ 4,50,000 ಅಂದರೆ ಎರಡೂ ಕೂಡ ಸೇಮ್ ಅಮೌಂಟ್ ಕೊಟ್ಟು ಅದಾದಮೇಲೆ ಅವ್ರು ಎಷ್ಟೇ ಪರ್ಸೆಂಟೇಜ್ ಸೇಮ್ ಪರ್ಸೆಂಟೇಜ್ ಕೊಟ್ಟರು ನಮಗೆ ಆನ್ಸರು ಯಾವಾಗಲೂ ನೋ ಪ್ರಾಫಿಟ್ ನೋ ಲಾಸಲ್ಲಿ ಎಂಡ್ ಆಗುತ್ತೆ. ಎಷ್ಟು 2 seconds ಅಷ್ಟೇ, ಇದು 2 ಸೆಕೆಂಡ್ಸ್ಗೂ ಜಾಸ್ತಿ ಟೈಮ್ ತೊಗೊಳ್ಳೇಬಾರ್ದು. ಡ್ರಾವಿಡ್ ಪರ್ಚೇಸ್ 2 cars at 4,50,000 ಅಂತೆ, 20% ಪ್ರಾಫಿಟ್ 20% ಲಾಸ್ ಅಂತ ನೋಡಿದ ತಕ್ಷಣ ನೋ ಪ್ರಾಫಿಟ್ ನೋ ಲಾಸ್ ಅಂತ ಗೊತ್ತಾಗ್ಬಿಡ್ಬೇಕು. ಓಕೆನಾ? ಇವೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಹೋಗ್ಲೇಬೇಡಿ. ಇದೆಲ್ಲ ಮೈಂಡ್ ಕ್ಯಾಲ್ಕುಲೇಷನ್ಸ್. ಈಚ್ ಅಟ್ 4,50,000 ಅಂತ ಅವರೇ ಕೊಟ್ಟಿದ್ದಾರೆ, 2 ಕಾರು 4,50,000 ಅಂತೆ. ಸೊ ಅದರಲ್ಲಿ ಮತ್ತೆ ನಮಗೆ ಪ್ರಾಫಿಟ್ ಬಂದು ಅಥವಾ ಲಾಸ್ ಬಂದು ಸೇಮ್ ಪರ್ಸೆಂಟೇಜ್ ಕೊಟ್ಟಾಗ ಅದು ಅಮೌಂಟ್ ಸೇಮ್ ಆಗಿರುತ್ತಲ್ವಾ, ಸಿಂಪಲ್ ಅಲ್ವಾ. ಅದೇ ನಮಗೆ ಈ ಪರ್ಚೇಸರ್ ಬದಲು ಸೋಲ್ಡ್ ಅಂತ ಕೊಟ್ಟಿದ್ರೆ ಅವಾಗ ನಮ್ಮ ಆನ್ಸರು ಡಿಫ್ರೆನ್ಸ್ ಆಗ್ತಿತ್ತು. ಅಂದರೆ ಅವಾಗ ಯಾವುದೇ ಕಾರಣಕ್ಕೂ ನೋ ಪ್ರಾಫಿಟ್ ನೋ ಲಾಸ್ ಬರ್ತಿರ್ಲಿಲ್ಲ. ಈಗ ಡ್ರಾವಿಡ್ ಸೋಲ್ಡ್ 2 cars at each ಅಂದ್ಬಿಟ್ಟು 4,50,000 ಬದಲು ಯಾವುದೇ ನಂಬರ್ ತೊಗೊಳ್ಳಿ, ಇವಾಗ ನೀವು 4,50,000 ತೊಗೊಳ್ಳಿ. ಇಲ್ಲಿ ನಮಗೆ 13% ಮತ್ತು 13% ಪ್ರಾಫಿಟು 13% ಲಾಸ್ ಅಂತ ಕೊಟ್ಟರೆ ಅದು ನಮ್ಗೆ ಯಾವಾಗಲೂ 1.69% ಲಾಸಲ್ಲಿ ಎಂಡ್ ಆಗುತ್ತೆ. ಅದೇ ನಮಗೆ ಇಲ್ಲಿ 20% ಅಂತ ಕೊಟ್ಟಿದ್ರೆ ನಮಗೆ 2² ಅಂದರೆ 4% ಯಾವಾಗಲೂ ಲಾಸಲ್ಲಿ ಎಂಡ್ ಆಗುತ್ತೆ. ಅಂದರೆ ಈ ಸೋಲ್ಡ್ ಅಟ್ 2 cars at each 4,50,000 ಯಾಕಂದರೆ ನಮಗೆ ಕಾಸ್ಟ್ ಪ್ರೈಸ್ ಗೊತ್ತಿಲ್ಲ. ಇದನ್ನು ವಿತ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಇದನ್ನು ನಾವು ಪರ್ಸೆಂಟೇಜಸಲ್ಲಿ ಕೂಡ ಮಾಡಿದ್ದೀವಿ. ಇಫ್ ಎ ಸ್ಯಾಲ್ರಿ ಆಫ್ ಎ ಪರ್ಸನ್ ಫಸ್ಟ್ ಇನ್ಕ್ರೀಸ್ಡ್ ಬೈ 10% ಆ್ಯಂಡ್ ದೆನ್ ಡಿಕ್ರೀಸ್ಡ್ ಬೈ 10%, ವಾಟ್ ಈಸ್ ದಿಸ್ ಓವರ್ ಆಲ್ ಪರ್ಸೆಂಟೇಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂತ ಕೇಳಿದಾಗ ನಾವು ಅದು 1.02 ಅಂದರೆ 1² ಮೈನಸ್ ಆಗುತ್ತೆ, ಅಂದರೆ 99% ಆಗುತ್ತೆ ಅಂತ ಮಾಡಿದ್ವಿ. ಅದೇ ಥರನೇ ಸೇಮ್ ಅದೇ ಲಾಜಿಕ್ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ವಿತ್ ಎಕ್ಸಾಂಪಲ್ ಏನು ಮಾಡೋಣ, ಕ್ಲೀನಾಗೆ ಎಲ್ಲ ಬರೀತೀನಿ. ಈಗ ಸೆಲ್ಲಿಂಗ್ ಪ್ರೈಸ್ ಸೋಲ್ಡ್ ಅಂದರೆ ಸೇಲ್ ಮಾಡ್ತಿರೋದು, ಇಲ್ಲಿ ನಾವು ಮುಂಚೆ ಕಾಸ್ಟ್ ಪ್ರೈಸ್ ತೊಗೊಂಡಿದ್ವಿ, ಪರ್ಚೇಸ್ ಅಂದರೆ ಕಾಸ್ಟ್ ಪ್ರೈಸ್ ಅಲ್ವಾ. ಇವಾಗ ಸೇಲ್ ಮಾಡ್ತಾ ಇರೋದು, ಸೇಲ್ ಕೊಟ್ಟಾಗ ಏನಕ್ಕೆ ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಸೆಲ್ಲಿಂಗ್ ಪ್ರೈಸು 2,40,000 ಈಚ್ ಅಂತ ಕೊಟ್ಟಿದ್ದಾರೆ. ಈಗ ನಮಗೆ ಪ್ರಾಫಿಟ್ಟು ಮತ್ತು ಪ್ರಾಫಿಟ್ ಪರ್ಸೆಂಟೇಜ್ 20%, ಲಾಸ್ ಕೂಡ 20%. ಇದು ಮತ್ತೆ ಸೇಮ್ ಪರ್ಸೆಂಟೇಜ್ ಕೊಟ್ಟಾಗ ಮಾತ್ರ ನಮಗೆ ಈ ಥರ ಯೂಸ್ ಆಗುತ್ತೆ, ಅಂದರೆ ಈ ಒಂದು ಲಾಜಿಕ್ ಯೂಸ್ ಆಗುತ್ತೆ. ಓಕೆನಾ? ಸೊ ಸೆಲ್ಲಿಂಗ್ ಪ್ರೈಸ್ 240 ಈಚ್ ಅಂತೆ, ಪ್ರಾಫಿಟ್ 20%, ಲಾಸು 20% ಅಂತೆ. ಈಗ ನಾವು ನೋಡಿಕೊಂಡ್ರೆ ಫಸ್ಟು ಸೆಲ್ಲಿಂಗ್ ಪ್ರೈಸ್ ಫಸ್ಟ್ ಅಂತು 240 ಅನ್ನೋದು ನಮಗೆ ಪ್ರಾಫಿಟ್ ಯಾವಾಗ 20% ಆದಮೇಲೆ ನಮಗೆ 240 ಆಗಿದೆ ಅಲ್ವಾ. 20% ಅಂದರೆ ಈ ಸೆಲ್ಲಿಂಗ್ ಪ್ರೈಸ್ ಅನ್ನೋದು ಪ್ರಾಫಿಟ್ ಆ್ಯಡ್ ಆದಮೇಲೆ ತಾನೇ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ, ಅಥವಾ ಲಾಸ್ ಆ್ಯಡ್ ಆದಮೇಲೆ ತಾನೇ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಸೊ ಫಸ್ಟು ಪ್ರಾಫಿಟ್ ತಗೊಂಡ್ರೆ ಪ್ರಾಫಿಟ್ 20% ಅಂತಂದರೆ 100ಗೆ 20% ಆ್ಯಡ್ ಮಾಡಿದ್ರೆ 120% 240 ಅಲ್ವಾ. ಸೊ ಈ ಸೆಲ್ಲಿಂಗ್ ಪ್ರೈಸ್ ಅನ್ನೋದು 120% 240 ಆಗುತ್ತಂತೆ. ಸೊ ಕಾಸ್ಟ್ ಪ್ರೈಸ್ ಎಷ್ಟು? ಕಾಸ್ಟ್ ಪ್ರೈಸ್ ಯಾವಾಗಲೂ 100 ಇರುತ್ತೆ. ಸೊ ಇಂಟು 2 ಅಂದರೆ 100, ಇದು ಕಾಸ್ಟ್ ಪ್ರೈಸು 200 ಆಗುತ್ತೆ. ಓಕೆನಾ? ನೆಕ್ಸ್ಟ್ ಸೆಕೆಂಡ್ ಕಾರ್ದು ನೋಡಿಕೊಂಡ್ರೆ ಸೆಲ್ಲಿಂಗ್ ಪ್ರೈಸ್ ಕಾರ್ 2 ನೋಡಿಕೊಂಡ್ರೆ 20% ಕಮ್ಮಿ ಆಗಿದೆ. ಸೊ 80% ನಮಗೆ 240, 240 ಆದರೆ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ ನಮಗೆ? ಇದು ಇಂಟು 3, 100% ಇಂಟು 3 ಅಂತ ಹಾಕೊಂಡ್ರೆ 300, ಇದು ಇಂಟು 3, ಇದು ಇಂಟು 3. ಸೊ ಓವರ್ ಆಲ್ ಕಾಸ್ಟ್ ಪ್ರೈಸ್ ಎಷ್ಟು ನಮಗೆ ನೋಡಿಕೊಂಡ್ರೆ ಕಾಸ್ಟ್ ಪ್ರೈಸು 200 ಪ್ಲಸ್ 300. ಓವರ್ ಆಲ್ ಸೆಲ್ಲಿಂಗ್ ಪ್ರೈಸ್ ನೋಡಿಕೊಂಡ್ರೆ ನಮಗೆ 240 ಪ್ಲಸ್ 240, ಇದು 500 ಆಯಿತು, ಇದು 480 ಆಯಿತು. ಸೊ ನಮಗೆ ಕಾಸ್ಟ್ ಪ್ರೈಸ್ ಅನ್ನೋದು 500 ಆಯಿತು, ಸೆಲ್ಲಿಂಗ್ ಪ್ರೈಸ್ ಅನ್ನೋದು 480 ಆಯಿತು. ಈಗ ಪ್ರಾಫಿಟಾ ಲಾಸಾ? ನಮಗೆ ಲಾಸೇ ಆಗಿರುತ್ತೆ, ಯಾಕಂದರೆ ಸೆಲ್ಲಿಂಗ್ ಪ್ರೈಸ್ ಕಮ್ಮಿ ಇದೆ ಕಾಸ್ಟ್ ಪ್ರೈಸ್ಗೂ. ಎಷ್ಟು ಕಮ್ಮಿ ಇದೆ? 20 ಡಿವೈಡ್ ಬೈ ಕಾಸ್ಟ್ ಪ್ರೈಸ್ ಹಾಕೊಬೇಕಾ ಸೆಲ್ಲಿಂಗ್ ಪ್ರೈಸ್ ಹಾಕೊಬೇಕಾ? ಕಾಸ್ಟ್ ಪ್ರೈಸ್, ಯಾವಾಗಲೂ ಕಾಸ್ಟ್ ಪ್ರೈಸ್ ಹಾಕೊಬೇಕು.
ಇಲ್ಲಿ 2 0 ಕ್ಯಾನ್ಸಲ್, 5 1 5 4 ಇದು ಎಷ್ಟು 20% ಲಾಸ್ ಆಗುತ್ತೆ. 4% ಲಾಸ್ ಆಗಿರುತ್ತೆ ಯಾವಾಗಲೂ ನಮಗೆ. 20% ಅಂತ ಕೊಟ್ಟಾಗ ಯಾವಾಗಲೂ ನಮಗೆ ಅದು 2.02 ನಾವು ಮಾಡಿದ್ವಿ ಗೊತ್ತಾ ನಿಮಗೆ. ಅದೇ 30% ಅಂತ ಕೊಟ್ಟಿದ್ರೆ 3.02 9% ನಮಗೆ ಲಾಸ್ ಆಗುತ್ತೆ. ಅದೇ 40 ಕೊಟ್ಟರೆ ನಮಗೆ 4.02 ಅಂತಂದರೆ 16% ನಮಗೆ ಯಾವಾಗಲೂ ಲಾಸ್ ಆಗುತ್ತೆ. ಇದೆಲ್ಲ ಪರ್ಸೆಂಟೇಜಸಲ್ಲಿ ಹೇಳಿದ್ವಿ. ಸೊ ಅದೇ ಲಾಜಿಕ್ಕು ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ಓಕೆನಾ? ಸೊ ಅದೇ ನಾನು ಹೇಳ್ತಿರೋದು, ಒಂದಕ್ಕೊಂದು ಇಂಟರ್ಲಿಂಕ್ ಇರುತ್ತೆ. ಒಂದು ಟಾಪಿಕ್ಗೆ ಕಲ್ತಿ ಅದೊಂದೇ ಮಾಡೋಕ್ಕೆ ನಮ್ಗೆ ಆಗಲ್ಲ. ಎಲ್ಲ ಟಾಪಿಕ್ ಕಲಿತಾಗ ನಮಗೆ ಎಲ್ಲ ಕಡೆಯಿಂದನೂ ವ್ಯೂಸು ಪರ್ಸ್ಪೆಕ್ಟಿವ್ ಸಿಕ್ಕಿದಾಗ ಅದನ್ನು ಸಾಲ್ವ್ ಮಾಡೋಕ್ಕೆ ಇನ್ನೂ ಈಸಿ ಆಗುತ್ತೆ. ಸೊ ಯಾವಾಗಾದರೂ ನಮಗೆ ಸೆಲ್ಲಿಂಗ್ ಪ್ರೈಸ್ ಕೊಟ್ಬಿಟ್ಟು ಪರ್ಸೆಂಟೇಜಸ್ ಸೇಮ್ ಕೊಟ್ಟರೆ ಅದು ಯಾವಾಗಲೂ ನಮಗೆ ಲಾಸಲ್ಲಿ ಎಂಡ್ ಆಗುತ್ತೆ. ಅದೇ ನಮಗೆ ಪರ್ಚೇಸ್ ಪ್ರೈಸ್ ಕೊಟ್ಬಿಟ್ಟು ಪರ್ಸೆಂಟೇಜ್ ಕೊಟ್ಟರೆ ನಮಗೆ ಅವಾಗ ಮಾತ್ರ ನಮಗೆ ನೋ ಪ್ರಾಫಿಟ್ ನೋ ಲಾಸ್ ಬರುತ್ತೆ. ಇದೊಂದು ನೆನ್ಪಿಟ್ಕೊಳ್ಳಿ. ಓಕೆನಾ? ಇದು ಮತ್ತು ನಮಗೆ ಬೇರೆ ಬೇರೆ ಕೊಡಲ್ಲ. ಅವ್ರು ಸೇಲ್ ಮಾಡಿದಾಗ ಸೇಲ್ಸ್ ಅಂತ ಕೊಟ್ಬಿಟ್ಟು ಬೇರೆ ಬೇರೆ ಪರ್ಸೆಂಟೇಜ್ ಕೊಡಲ್ಲ. ಯಾಕೆಂದರೆ ಬೇರೆ ಬೇರೆ ಪರ್ಸೆಂಟೇಜ್ ಕೊಟ್ಟಾಗ ನಮ್ಗೆ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಆ ಥರ ಟೈಮ್ ತೊಗೊಳಕ್ಕೆ ಕೊಟ್ಟಾಗ ಇನ್ನು ಬೇರೆ ಕ್ವಶನ್ಸ್ ಅವಾಗ ಈಸಿ ಇರಬೇಕು. ಇನ್ ಕೇಸ್ ಆ ಥರ ಕೊಟ್ಟಾಗ ಬೇರೆ ಕ್ವಶನ್ಸು ಆ ಒಂದು ಕ್ವಶನ್ ಪೇಪರಲ್ಲಿ ಈಸಿ ಇರೋ ಥರ ನೋಡಿರ್ತಾರೆ. ಓಕೆನಾ? ಎಲ್ಲ ಅವ್ರು ಟೈಮ್ ನೋಡ್ಕೊಂಡೇ ಕೊಡ್ತಾರೆ. ಯಾರು ಎಕ್ಸಾಮಿನರು ಕ್ವಶನ್ಸ್ ಪ್ರಿಪೇರ್ ಮಾಡ್ಬೇಕಾದ್ರೆ ಇವೆಲ್ಲ ದೃಷ್ಟಿಲಿ ಇಟ್ಕೊಂಡೇ ಮಾಡ್ತಾರೆ. ಸೊ ಓಕೆನಾ? ಬೇಕಂದರೆ ಇದು ನೀವು ಬರ್ಕೊಂಬಿಡಿ. ಇಫ್ ಕಾಸ್ಟ್ ಪ್ರೈಸ್ ಕ್ವಶನಲ್ಲಿ ಇಫ್ ಕಾಸ್ಟ್ ಪ್ರೈಸ್ ಈಸ್ ಸೇಮ್ and profit percentage and loss percentage is same, then we will always end up with getting no profit or no loss. ಇನ್ನೊಂದು if selling price is same of any articles or anything, ಆ ಟರ್ಮ್ ಯಾವ್ದಾರ ಆಗಿರಲಿ, if selling price are same, profit percentage and loss percentage are same, then we will end up always in definite loss. ಪಕ್ಕ ನಮಗೆ ಲಾಸಲ್ಲಿ ಎಂಡ್ ಆಗುತ್ತೆ. ಆ ಲಾಸ್ ಆಫ್ ಇವಾಗ ಈ ಪರ್ಸೆಂಟೇಜ್ ಅನ್ನೋದು ಎಕ್ಸ್ ತೊಗೊಂಡ್ರೆ, ಎಕ್ಸ್ ನಮಗೆ ಇಷ್ಟ ಆಗಲ್ಲ, ಹೇಳ್ತಾ ಇರೋದು ಅಷ್ಟೇ. ಎಕ್ಸ್ ತೊಗೊಂಡ್ರೆ ಎಕ್ಸ್ ಡಿವೈಡ್ ಬೈ 10 ಹೋಲ್ ಸ್ಕ್ವೇರ್ ಪರ್ಸೆಂಟೇಜ್ ಅಂದರೆ 20 ಅಂತ ಕೊಟ್ಟಿದ್ರೆ 20 ಡಿವೈಡ್ ಬೈ 10 ಟು ದ ಹೋಲ್ ಪವರ್ ಆಫ್ ಟು ದ ಹೋಲ್ ಸ್ಕ್ವೇರ್ ಆಗುತ್ತೆ. ಅದೇ 30 ಕೊಟ್ಟಿದ್ರೆ 30/10 ಟು ದ ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆನಾ? ಸೊ ಇವಾಗ ಒಂದು ಕ್ವಶನ್ ಹಂಗೆ ಜಸ್ಟ್ ಬಾಯಲ್ಲೇ ಹೇಳ್ತೀನಿ, ನೀವು ಹಂಗೆ ಯೋಚನೆ ಮಾಡಿ. ಇಫ್ ಎ ಪರ್ಸನ್ ಸೇಲ್ಸ್ 2 ಮ್ಯಾಂಗೋಸ್ ಅಟ್ 5,43,400 ಈಚ್. ಮ್ಯಾಂಗೋ 5,43,000 ಅಂತಿದೆ ಅಂತ ಅವೆಲ್ಲ ನೀವು ತಲೆ ಕೆಡ್ಸ್ಕೊಂಬೇಡಿ, ಅವ್ರು ಎಷ್ಟಾದ್ರು ಕೊಡಲಿ. ಇಫ್ ಎ ಪರ್ಸನ್ ಸೇಲ್ಸ್ 2 ಮ್ಯಾಂಗೋಸ್ ಅಟ್ ದ ಕಾಸ್ಟ್ ಆಫ್ 5,43,400 ಈಚ್ and his profit and he sold 1 mango at 30% profit and another mango at 30% loss. ವಾಟ್ ಈಸ್ ಇಸ್ ಓವರ್ ಆಲ್ ಪರ್ಸೆಂಟೇಜ್ ಆರ್ ಲಾಸ್, ಪ್ರಾಫಿಟ್ ಆರ್ ಲಾಸ್ ಪರ್ಸೆಂಟೇಜ್ ಅಂತ ಕೊಟ್ಟಿದ್ದಾರೆ. ಸೊ 5,43,000 ಈಚಿಗೆ 2 ಮ್ಯಾಂಗೋನ ಸೇಲ್ ಮಾಡಿದಾರಂತೆ. ಒಂದು ಪ್ರಾಫಿಟ್ 30% ಅಂತೆ, ಇನ್ನೊಂದು ಪ್ರಾಫಿಟ್ 30% ಲಾಸ್ ಅಂತೆ. ಸೊ ಏನಾಗುತ್ತೆ, 3.02 ನಮಗೆ ಓವರ್ ಆಲ್ ಲಾಸ್ ಆಗುತ್ತೆ, ಅಂದರೆ 9% ಲಾಸ್ ಆಗುತ್ತೆ. ಒಂದು ಸೆಲ್ಲಿಂಗ್ ಪ್ರೈಸು 5,43,400 ಈಚ್ ಅಂತೆ. ಪ್ರಾಫಿಟ್ಟು ಪರ್ಸೆಂಟೇಜು ಒಂದು 30% ಅಂತ, ಇನ್ನೊಂದು ಲಾಸ್ ಪರ್ಸೆಂಟೇಜು ಕೂಡ 30% ಅಂತೆ. ಸೊ ಈ ಥರ ಆದಾಗ ಏನಾಗುತ್ತೆ, ಓವರಾಲು ನಮಗೆ ಲಾಸ್ ಆಫ್ 3² ಆಗುತ್ತೆ, ಅದು 9% ಲಾಸ್ ಆಗುತ್ತೆ. ಇನ್ನೊಂದು ಕ್ವಶನು, ಎ ಕಾಸ್ಟ್ ಪ್ರೈಸ್ ಆಫ್ ಎ ಬೈಕ್ ಈಸ್ 10 lakhs ಈಚ್. ಪ್ರಾಫಿಟ್ ಈ ಸೋಲ್ಡ್ one at profit of 11% and another at loss of 11%. ಇವಾಗ ಏನಾಗುತ್ತೆ, ನಮಗೆ 1.1² ಆಗುತ್ತಾ ಅಥವಾ ನೋ ಪ್ರಾಫಿಟ್ ನೋ ಲಾಸ್ ಆಗುತ್ತಾ? ನೋ ಪ್ರಾಫಿಟ್ ನೋ ಲಾಸ್ ಆಗುತ್ತೆ. ಕಾಸ್ಟ್ ಪ್ರೈಸು 10 lakhs ಈಚ್ ಅಂತೆ. ಪ್ರಾಫಿಟ್ ಪರ್ಸೆಂಟೇಜು 11% ಅಂತೆ ಒಂದರದ್ದು. ಲಾಸ್ ಪರ್ಸೆಂಟೇಜು ಇನ್ನೊಂದು 11% ಅಂತೆ. ಸೊ ಒಂದು ಲಾಸ್ ಒಂದು ಪ್ರಾಫಿಟ್ ಇದ್ದು ಕಾಸ್ಟ್ ಪ್ರೈಸ್ ಸೇಮ್ ಇದ್ದಾಗ, ಅಂದರೆ ಪರ್ಚೇಸಿಂಗ್ ಪ್ರೈಸ್ ಸೇಮ್ ಇದ್ದಾಗ ನಮಗೆ ನೋ ಪ್ರಾಫಿಟ್ ನೋ ಲಾಸಲ್ಲೇ ಬರುತ್ತೆ ಯಾವಾಗಲೂ. ಓಕೆನಾ? ಸೊ ಇದೊಂದು ಅರ್ಥ ಆಯ್ತಾ? ಈ ವಿಡಿಯೋದಲ್ಲಿ ಮೇಯ್ನಾಗಿ ಇದನ್ನು ಹೇಳಬೇಕು ಅಂದ್ಕೊಂಡೆ. ಅರ್ಥ ಆಗ್ತಿದೆ ಅಲ್ವಾ? ಸೊ 2 ಸಕ್ಸೆಸಿವ್ ಡಿಸ್ಕೌಂಟು 3 ಸಕ್ಸೆಸಿವ್ ಡಿಸ್ಕೌಂಟ್ಸು ಕೊಟ್ಟರೆ ಹಿಂಗೆ ಮಾಡಬೇಕು ಅಂತ ತಿಳ್ಕೊಂಡ್ರಿ. ಸೇಮ್ ಪ್ರಾಫಿಟ್ ಅವರು ಒಂದೇ ಕಾಸ್ಟ್ ಪ್ರೈಸ್ ಕೊಟ್ಬಿಟ್ಟು ಪ್ರಾಫಿಟ್ ಲಾಸ್ ಕೊಟ್ಟು, ಅಥವಾ ಒಂದೇ ಸೆಲ್ಲಿಂಗ್ ಪ್ರೈಸ್ ಕೊಟ್ಟು ಪ್ರಾಫಿಟ್ ಲಾಸ್ ಪರ್ಸೆಂಟೇಜ್ ಕೊಟ್ಟರೆ ಹೆಂಗೆ ಮಾಡ್ಬೇಕಂತ ಕೂಡ ತಿಳ್ಕೊಂಡ್ರಿ. ಸೊ ಈ ಥರ ಇನ್ನೊಂದಷ್ಟು ಮಾಡೆಲ್ ಟೈಪ್ಸ್ ಆಫ್ ಕ್ವಶನ್ಸು ನೆಕ್ಸ್ಟ್ ವಿಡಿಯೋಯಿಂದ ಮಾಡೋಣ. ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು, ಬಾಯ್.
ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.